ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವೀಕ್ ಆಗಿರೋದು. ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಮಲೆನಾಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಲೆನಾಡಲ್ಲಿ ಮಳೆ ಬಂದರೆ ಹೆಂಗಿರುತ್ತೆ, ಮಲೆನಾಡಲ್ಲಿ ಮಳೆ ಬಂದಾಗ ಕೆಲಸಗಳು ಹೇಗೆ ನಡೆಯುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿ ನೋಡ್ಬೋದು. ಇವತ್ತು ಅಡಿಕೆ ಸಸಿ ಲೋಡಿಂಗ್ ಮಾಡೋದಿದೆ, ಹತ್ರ ಒಂದು 4ರಿಂದ 4:15. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಳೆ ಜೊತೆಗೆ ಕೆಲಸ, ಹಾಗೆ ಕೆಲಸದ ಜೊತೆಗೆ ದಾರಿಲಿ ಲಾರಿ ಸಿಕ್ಕಾಕೊಂಡ್ಬಿಟ್ಟು ಏನೇನೆಲ್ಲ ಕಷ್ಟಪಟ್ವಿ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತೀರಾ. ಫಸ್ಟ್ ಟೈಮ್ ಯಾರಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಕೌಂಟ್ ಮಾಡೋದಕ್ಕೆ ಶುರು ಮಾಡೋದು, ಯಾಕಂದರೆ 4,000 ಗಿಡ ಕೌಂಟ್ ಮಾಡೋದಂದ್ರೆ ಹಂಗೆ ಆಗೋದಿಲ್ಲ. ಬೈ ಕೌಂಟ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿರೋ ಗಿಡ ಮಾತ್ರ ತೆಗಿಯೋಕ್ಕಾಗತ್ತೆ. ತೀರಾ ಸಣ್ಣದೆಲ್ಲ ಕೊಟ್ಟರೆ ಯಾರೂ ತೊಗೊಂಡು ಹೋಗೋದಿಲ್ಲ. ಗಾಡಿನೂ ಬಂತು, ಅಷ್ಟೊತ್ತಿಗೆ ಗಾಡಿನ ಕರೆಕ್ಟಾಗಿ ಕೆಳಗಡೆ ನಿಲ್ಲಿಸ್ಕೊಂಡು ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಹಾಗೆ ಈ ಮೂಮೆಂಟಲ್ಲಿ ಅಡಿಕೆ ಗಿಡ ಎಲ್ಲೋ ರೆಡಿ ಇರೋಂಥದ್ದಿಲ್ಲ, ಇದ್ರೂ ತುಂಬ ಡಿಮ್ಯಾಂಡ್ ಇದೆ. ನಿಮ್ಮ ಕಡೆ ಏನು ರೇಟ್ ನಡೀತಾ ಇದೆ ಕಮೆಂಟಲ್ಲಿ ತಿಳಿಸಿ. ಮಳೆ ಸರಿಗೆ ಹೊಡಿತಾ ಇತ್ತು, ಆದ್ರೂ ನಮ್ಮ ವಾಯ್ಸ್ ಯಾವುದಕ್ಕೂ ಇದ್ದರೆ ನೀಟಾಗಿ ಒಂದು ಕಡೆಯಿಂದ ಗಿಡನ ಜೋಡಿಸ್ಕೊಂಡು ಬರ್ತಾಯಿದ್ದು. ನೋಡಿ, ಮಲೆನಾಡಲ್ಲಿ ಮಳೆ ಬರುತ್ತೆ ಮಳೆಗಾಲ ಟೈಮಲ್ಲಿ. ಹಾಗೆ ಅದ್ರ ಜೊತೆ ಕೆಲಸನೂ ನಿಲ್ಸೋಕ್ಕಾಗೋದಿಲ್ಲ ನಾವು, ಯಾಕಂದರೆ ಇದೇ ನಮಗೆ ಮಳೆ ಜೊತೆನೇ ಜೀವನ ನಡೀಬೇಕು. ಇವತ್ತು ಏನು ಅಂತ ಗೊತ್ತಿಲ್ಲ, ಮಳೆ ಕಡಿಮೆ ಆಗುತ್ತೆ ಅಂದ್ಕೊಂಡ್ರೆ ನೋಡ್ತಾ ಮಳೆ ಜಾಸ್ತಿ ಆಗ್ತಾ ಇತ್ತು, ಬಿಟ್ಟರೆ ಕಡಿಮೆ ಆಗ್ತಾ ಇರಲಿಲ್ಲ. ಸ್ಟಿಲ್ ಕೆಲಸ ನಿಲ್ಲಿಲ್ಲ, ಹುಡುಗರು ರೆಸ್ಟ್ ಮಾಡಿ ಕೆಲಸನ ಕಂಟಿನ್ಯೂ ಮಾಡಿದ್ರು. ಏನು ಗಿಡ ನೋಡ್ತಾ ಇದ್ದೀರಾ, ಇದು ಹತ್ತಿರ ಒಂದು 6ರಿಂದ 7 ತಿಂಗಳದ ಗಿಡ. ಕಸ್ಟಮರ್ ಬಂದ್ಬಿಟ್ಟು ತುಮಕೂರವರು. ಇವರು ತೊಗೊಂಡೋಗಿ ಇಟ್ಕೊಂಡು ರೀಸೇಲ್ ಮಾಡ್ಕೊತಾರೆ ನರ್ಸರಿಗೆ. ಹೊಸದಾಗಿ ನರ್ಸರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಹೊರಗಡೆ ಜನರಿಗೆ ನೋಡೋದಕ್ಕೆ ವೀಡಿಯೋಸ್ಗಳಲ್ಲಿ, ರೀಲ್ಸ್ಗಳಲ್ಲಿ ಮಲೆನಾಡು ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಮಲೆನಾಡು ಅಂದರೆ ಗ್ರೀನರಿ, ನೆಮ್ಮದಿ, ಹಸಿರು. ಬಟ್ ರಿಯಾಲಿಟಿ ಬೇರೆಯೇ ಇದೆ. ಯಾವುದು ಕಣ್ಣಿಗೆ ಕಂಡಷ್ಟು ಸುಲಭ ಇರೋದಿಲ್ಲ. ಮಳೆ ಬರಲಿ ಹೊಳೆ ಬರಲಿ, ಕೆಲಸಗಳು ಯಾವ್ಯಾವ ಟೈಮ್ಗೆ ಆಗಬೇಕು ಆ ಟೈಮ್ಗೆ ಆಗಲೇಬೇಕು. ಇಲ್ಲ ಅಂದರೆ ನಮಗೆ ಸರಿಯಾಗಿ ಔಟ್ಕಮ್ನ ತೆಗೆಯೋದಕ್ಕೆ ಆಗೋದಿಲ್ಲ.
ಅಂತೂ ಇಂತೂ ಗಾಡಿ ಲೋಡ್ ಆಯಿತು. ಲೋಡ್ ಆಗಿದ್ದ ಗಾಡಿನ ಮೇಲ್ಗಡೆ ಮೂವ್ ಮಾಡಿ ಸ್ವಲ್ಪ ದೂರ ಬರ್ತಿದ್ದಂಗೆ ಗಾಡಿ ಕಚ್ಕೊಂಡೇ ಬಿಡ್ತು. ಈ ಥರ ಈಗೇನು ನೋಡ್ತಾ ಇದ್ದೀರ ಹಾಗೆ ಡ್ರೈವರು ಹಿಂದೆ ಮುಂದೆ ರಿವರ್ಸ್ ಎಲ್ಲ ಬರ್ತಿದ್ದಂಗೆ ಗಾಡಿ ಫುಲ್ ಕಚ್ಕೊಂಡು ಬಿಡ್ತು, ಮೂವ್ ಆಗಲಿಲ್ಲ. ನೆಕ್ಸ್ಟು JCB ಮತ್ತು ಟ್ರ್ಯಾಕ್ಟರ್ ಬಂತು. ಫಸ್ಟಿಗೆ ಟ್ರ್ಯಾಕ್ಟರ್ನ ಕರೆಸಿದ್ವಿ, ಬಟ್ ಏನಾಯಿತು ಅಂದರೆ ಫುಲ್ ಕಚ್ಕೊಂಡಿದ್ದದ್ರಿಂದ ಟ್ರ್ಯಾಕ್ಟ್ರಿಗೂ ಎಳೆದು ತೆಗಿಯೋದಕ್ಕಾಗಿಲ್ಲ ಗಾಡಿನ. ಹಂಗೂ ಹಿಂಗೂ ಟ್ರ್ಯಾಕ್ಟ್ರಿನಲ್ಲಿ ಒಂದು 8ರಿಂದ 10 ಅಡಿ ಮುಂದೆ ಬಂತು ಗಾಡಿ. ಸೊ ಇದು ಯೂಸ್ ಆಗೋಲ್ಲ ಅಂತಂದ್ಬಿಟ್ಟು ನೆಕ್ಸ್ಟು JCBನ ಬರೋಕ್ಕೆ ಹೇಳಿದ್ವಿ. JCB ಬಂತು, ಸ್ಟಿಲ್ ರೋಪ್ಗಳು ಕಟ್ಟಾದವು ಬಿಟ್ಟೆ ಗಾಡಿ ಮುಂದೆ ಬರಲಿಲ್ಲ. ಸ್ವಲ್ಪ ಮೂವ್ ಆಗ್ತಾಯಿತ್ತು ಗಾಡಿ ನಿಧಾನವಾಗಿ. ಏನಂದರೆ ಮುಂದ್ಗಡೆನೂ ಕೆಸರಾಗ್ಬಿಟ್ಟಿತ್ತು. JCBಗೂ ಕೂಡ ಅಲ್ಲಿ ನಿಂತ್ಕೊಂಡು ಎಳೆಯೋದಕ್ಕೂ ಜಾಗ ಸರಿ ಇರಲಿಲ್ಲ. ಸೊ ಇನ್ನೊಂದು ಆಪ್ಷನ್ ಏನಿತ್ತಪ್ಪ ಅಂದರೆ ಚೈನ್ ಹಾಕ್ಬಿಟ್ಟು ಎಳೆಯಬೇಕಿತ್ತು. ಚೈನ್ ತೊಗೊಂಬಂದ್ವಿ. ಅದಾದಮೇಲೆ JCBಗೆ ಹಿಂದ್ಗಡೆ ನಿಲ್ಲೋದಕ್ಕೆ ಸ್ವಲ್ಪ ಜಾಗ ಮಾಡಿಕೊಂಡು ಚೈನ್ ಹಾಕ್ಬಿಟ್ಟು ನಿಧಾನ ಎಳೆದ್ವಿ. ಆವಾಗ ಒಂದೊಂದೇ ಅಡಿ ಮುಂದೆ ಬಂತು ಗಾಡಿ. ಅಂತೂ ಹತ್ತತ್ರ 4:30 ಲೋಡ್ ಆಗಿದ್ದ ಗಾಡಿ ನಮ್ಗೆ ಆಚೆ ತೆಗಿಬೇಕಾದ್ರೆ 9:30-10 ಗಂಟೆ ಆಗಿತ್ತು. ಪಾಪ ತುಮಕೂರವ್ರು ಬಂದವ್ರಿಗೆ ಮಲೆನಾಡಿಂದು ಸವಾಸನೆ ಸಾಕು ಅನಿಸಿರುತ್ತೆ. ಇಂತೂ ಗಾಡಿ ನಿಧಾನ ಹೊರಗಡೆ ಬಂತು. ಅದು ರೋಪ್ ಬಿಚ್ಚಿದ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು, ಸಿಕ್ಕಾಕೊಳ್ಳುತ್ತೆ ಅಂದ್ಬಿಟ್ಟು, ರೋಪು ಚಕ್ರ ಕಡಿಯುತ್ತೆ ಅಂದ್ಬಿಟ್ಟು ನಮ್ಮ ಗಾಡಿನ ಕೆಳಗಡೆ ಇಳಿಸೋ ಸಾಹಸನೇ ಬೇಡ ಅನಿಸೋಗಿತ್ತು ಇವತ್ತು. ಅಂತೂ ಇಂತೂ ಗಾಡಿನ ಮೇಲ್ಗಡೆ ತಂದುಬಿಟ್ಟು ಕಳಿಸ್ಕೊಟ್ವಿ. ತೀರ್ಥಹಳ್ಳಿ ವೆರೈಟಿ ಅಡಿಕೆ ಸಸಿನ ಯಾರ್ಯಾರು ಹುಡುಕ್ತಾ ಇದ್ದೀರಾ, ಗಿಡಗಳು ನಮ್ಮಲ್ಲಿ ಸಿಗತ್ತೆ. ಹತ್ತತ್ರ 7ರಿಂದ 8 ತಿಂಗಳು ಗಿಡ ಸದ್ಯಕ್ಕೆ ಅವೈಲೇಬಲ್ ಇದೆ. 2 kg ಮತ್ತು 3 kg ಪ್ಯಾಕೆಟ್ನಲ್ಲಿ ಮಾಡಿರ್ತೀವಿ. ಗಿಡ ಬಂದುಬಿಟ್ಟು ಸದ್ಯಕ್ಕೆ ಈಗ 4ರಿಂದ 5 ಎಲೆ ಇದೆ. 1ರಿಂದ 1.25 ಅಡಿ ಹೈಟ್ ಇದೆ. ನಡೋದಕ್ಕೆ ಏನು ಸಮಸ್ಯೆ ಇಲ್ಲ, ನಡ್ಬೋದು. ನಮ್ಮದು ಲೊಕೇಶನ್ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆ ಹತ್ತಿರ ಇರೋ ಗರ್ತಿಕೆರೆಯಿಂದ 3 ಕಿಲೋಮೀಟ್ರ್ ಆಗುತ್ತೆ. ವಾರಂಬಳ್ಳಿ ಫಾರ್ಮ್ಸ್ ಅಂತ ಗರ್ತಿಕೆರೆ ಪೆಟ್ರೋಲ್ ಬಂಕ್ ಆಪೋಸಿಟ್ ಇರೋ ರೋಡ್ನಲ್ಲಿ 3 ಕಿಲೋಮೀಟ್ರ್ ಬರಬೇಕು. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೂಡ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ನಮಗೆ ಕಾಲ್ ಕೂಡ ಮಾಡ್ಬೋದು. ಸೊ ಒಂದ್ಸರಿ ಡೈರೆಕ್ಟ್ ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಿ ಅದಾದಮೇಲೆ ನೀವು ಗಿಡಗಳನ್ನ ತೊಗೊಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡ್ಬೋದು. ಸೊ ಇವತ್ತಿಗಿಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.